ನಾವ್ಯಾರೂ ಮರೆಯಲಾಗದಂತಹ ಒಂದು ಘನಘೋರ ದುರಂತ ಅಹಮದಾಬಾದ್ನಲ್ಲಿ ನಡೆದು ಹೋಗಿತ್ತು. 241 ಪ್ರಯಾಣಿಕರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ನಮ್ಮನ್ನೆಲ್ಲ ಕೂಡ ದಿಗ್ಭ್ರಾಂತರನ್ನಾಗಿ ಮಾಡಿತ್ತು. ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಎಐಬಿ ಪ್ರಾಥಮಿಕ ತನಿಖಾ ವರದಿಯನ್ನ ಈಗ ಬಹಿರಂಗ ಮಾಡಿರುವಂತದ್ದು ನಮ್ಮನ್ನೆಲ್ಲ ಕೂಡ ಒಂದು ಪ್ರಶ್ನೆ ಇತ್ತು. ದುರಂತಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದು. ಈಗ ಆ ವಿಮಾನ ದುರಂತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಎಐಬಿ ಪ್ರಾಥಮಿಕ ತನಿಖಾ ವರದಿಯನ್ನ ಬಹಿರಂಗಪಡಿಸಿದೆ. 15 ಪುಟಗಳ ವರದಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಬಹಿರಂಗಪಡಿಸಿರುವಂತದ್ದು. ಅಂದ್ರೆ ನಿಖರವಾದಂತಹ ಕಾರಣ ಏನಿತ್ತು ವಿಮಾನ ದುರಂತಕ್ಕೆ ಅನ್ನುವಂತಹ ವಿಚಾರವಾಗಿ ವಿಮಾನಗಳಲ್ಲಿ ಏನೆಲ್ಲ ಆಯಿತು ಎನ್ನುವಂತಹ 15 ಪುಟಗಳ ವರದಿಯನ್ನ ಬಹಿರಂಗಪಡಿಸಿದೆ. ಗುಜರಾತ್ನ ವಿಮಾನ ನಿಲ್ದಾಣದಿಂದ ಹಾರಾಟವನ್ನ ಆರಂಭಿಸಿದಂತಹ ವಿಮಾನ ಇದ್ದಕ್ಕಿದ್ದಾಗೆ ಚಲಿಸಿದ ಕೆಲ ಕ್ಷಣದಲ್ಲೇ ಅಪಘಾತಕ್ಕೀಡಾಗಿತ್ತು. ಸೊ ಈ ವಿಮಾನದಲ್ಲಿ ಏನೆಲ್ಲ ಆಯಿತು ಅನ್ನೋದರ 15 ಪುಟಗಳ ವರದಿಯನ್ನ ಬಹಿರಂಗಪಡಿಸಿದೆ. ಅಪಘಾತ ತನಿಖಾ ಬ್ಯೂರೋ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬಯಲಾಗಿರುವಂತದ್ದು. ಈಗ ಏರ್ ಇಂಡಿಯಾ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಏನ್ ಎಡವಟ್ಟಾಯಿತು ಅಂತ ಪೈಲಟ್ಗಳು ಯಾವ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು, ಹಾಗೆ ವಿಮಾನ ಪ್ರಯಾಣಿಕರಲ್ಲಿ ಯಾವ ರೀತಿ ಆತಂಕ ಇತ್ತು ಅನ್ನೋದರ ವಿಚಾರವಾಗಿ ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಪುಟಗಳ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ವರದಿಯಲ್ಲಿ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಅಂಶಗಳು ಬಹಿರಂಗವಾಗಿದೆ. ನೋಡಿ, ನಡೆದಂತಹ ದುರಂತ ಪ್ರಕರಣದಲ್ಲಿ ಇದನ್ನ ಮರೆಯುವ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅತಿ ಹೆಚ್ಚಾಗಿ ಒಬ್ಬರೇ ಒಬ್ರು ಉಳಿದಿರುವಂತದ್ದು ಈ ಒಂದು ಅಪಘಾತದಲ್ಲಿ. ಅಹಮದಾಬಾದ್ ವಿಮಾನ ದುರಂತ ಪತನಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಾಥಮಿಕ ವರದಿಯಲ್ಲಿ ಅಪಘಾತಕಾರಿ ಅಂಶ ಬಯಲಾಗಿದೆ. ಪೈಲಟ್ಗಳ ನಡುವಿನ ಸಂಭಾಷಣೆ ಬಹಿರಂಗ ಆಗಿರುವಂತದ್ದು. ಈಗ ವಿಮಾನದಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ, ಸೊ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳು ರೆಕಾರ್ಡಿಂಗ್ ಆಗಿರುತ್ತೆ. ಪೈಲಟ್ಗಳ ನಡುವಿನ ಸಂಭಾಷಣೆ ಈಗ ಬಹಿರಂಗ ಆಗಿದೆ. ಆ ಸಂಭಾಷಣೆಯ ಆಧಾರದ ಮೇಲೆ ನಿಖರವಾದಂತಹ ಕಾರಣ ಏನು ವಿಮಾನ ಅಪಘಾತದ ಪತನಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇಂಧನ ಪೂರೈಕೆಯ ಸ್ಥಗಿತ ಆಗಿದಂತಹ ಹಿನ್ನೆಲೆಯಲ್ಲಿ ಪೂರೈಕೆ ಆಗಿರ್ಲಿಲ್ಲ ದುರಂತಕ್ಕೆ, ಅದೇ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ವರದಿಯಲ್ಲಿ 15 ಪುಟಗಳ ವರದಿಯಲ್ಲಿ ಹಲವು ಅಂಶಗಳನ್ನ ಹೇಳಲಾಗಿದೆ. ವಿಮಾನ ಎಂಜಿನ್ಗಳಿಗೆ ಇಂಧನವನ್ನ ಪೂರೈಕೆ ಮಾಡಿಲ್ಲ, ಸ್ಥಗಿತಗೊಂಡಿರುವುದೇ ಪತನಕ್ಕೆ ಪ್ರಮುಖ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಮಾನ ಟೇಕ್ ಆಫ್ ಆಗುವ ಸಮಯದಲ್ಲಿ ಸಹ ಪೈಲಟ್ ವಿಮಾನ ಚಲಾಯಿಸ್ತಾ ಇದ್ರು. ಕ್ಯಾಪ್ಟನ್ ಮೇಲ್ವಿಚಾರಣೆ ಮಾಡ್ತಾ ಇದ್ರು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಿಗೆ ವಿಮಾನದ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗುವುದು ನಿಂತಿದೆ. ಪತನವಾಗುವ ಕೆಲವೇ ಸೆಕೆಂಡ್ಗಳ ಮೊದಲು ಮೇಡೆ ಅಂತ ಕೂಗಿದ್ದಾರೆ. ಮೇಡೆ ಅಂತ ಅಂದ್ರೆ ತುರ್ತು ಸಂದರ್ಭದಲ್ಲಿ ಪೈಲಟ್ಗಳು ಹೇಳುವಂಥದ್ದು. ಈ ವೇಳೆ ಪೈಲಟ್ಗಳ ನಡುವಿನ ಸಂಭಾಷಣೆ ರೆಕಾರ್ಡ್ ಆಗಿದೆ. ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ಗೆ ಏಕೆ ಕಟ್ ಆಫ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಆಗ ಇನ್ನೊಬ್ಬ ಪೈಲಟ್ ನಾನು ಹಾಗೆ ಮಾಡಿಲ್ಲ ಅಂತ ಉತ್ತರಿಸಿದ್ದಾರೆ. ಜೂನ್ 12ರಂದು ನಡೆದಂತಹ ಈ ದುರಂತದಲ್ಲಿ ಏರ್ ಇಂಡಿಯಾ ವಿಮಾನ ಸಿಬ್ಬಂದಿ, ಪ್ರಯಾಣಿಕರು ಮತ್ತು ವಿಮಾನ ಬಿದ್ದ ಕಟ್ಟಡದಲ್ಲಿದ್ದವರು ಸೇರಿ ಸುಮಾರು 275 ಜನರು ಸಾವನ್ನಪ್ಪುತ್ತಾರೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ 171 ವಿಮಾನ ಅಹಮದಾಬಾದ್ ನಲ್ಲಿ ವೈದ್ಯಕೀಯ ಕಾಲೇಜಿಗೆ ಅಪ್ಪಳಿಸುತ್ತೆ, ಹಾಸ್ಟೆಲ್ಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ನೋಡಿ, ಈ ಪ್ರಾಥಮಿಕ ವರದಿಯಲ್ಲಿ ಬಂದಿರುವಂತಹ ಈ ಆಘಾತಕಾರಿ ಅಂಶಗಳೆಲ್ಲ ಕೂಡ ನಮ್ಮನ್ನ ದಿಗ್ಭ್ರಾಂತರಾಗಿ ಮಾಡಿರುವಂಥದ್ದು. ವರದಿಯಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮಾಹಿತಿ ಬಯಲಾಗಿದೆ. ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ ಬಳಿ ಹೇಳಿದಂತಹ ವಿಚಾರ, ಆ ಮಾತುಗಳು ಎಲ್ಲವೂ ಕೂಡ ಬಹಿರಂಗ ಆಗಿರುವಂಥದ್ದು. ನೀವು ಯಾಕೆ ಇಂಜಿನ್ ಅನ್ನ ಆಫ್ ಮಾಡಿದ್ದೀರಿ, ನಾನು ಏನನ್ನು ಕೂಡ ಮಾಡಲಿಲ್ಲ, ನಾನು ಮೊದಲೇ ಹೇಳಿದ ರೀತಿಯಲ್ಲಿ. ಮತ್ತೊಬ್ಬ ಪೈಲಟ್, ಇಬ್ರು ಕೂಡ ಪೈಲಟ್ಗಳ ನಡುವಿನ ಸಂಭಾಷಣೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಇಂಧನ ಸ್ವಿಚ್ ಅನ್ನ ಕಡಿತಗೊಳಿಸಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಲಟ್ಗಳ ನಡುವಲ್ಲೇ ಏನಾದ್ರೂ ಒಂದು ರೀತಿಯಲ್ಲಿ ಒಳಗುಟ್ಟಿತ್ತ ಅನ್ನುವಂಥ ಅಂಶವನ್ನ ತಿಳಿದುಕೊಳ್ಬೇಕಾಗತ್ತೆ. ಆದ್ರೆ ಮಡಿದಂಥವರು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. 10 ಅಲ್ಲ 20 ಅಲ್ಲ 241 ಜನ ವಿಮಾನ ಪ್ರಯಾಣಿಕರು, ಹಾಸ್ಟೆಲ್ ವಿದ್ಯಾರ್ಥಿಗಳು, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಕೆಲವೊಂದಿಷ್ಟು ಸಾರ್ವಜನಿಕರು ಒಟ್ಟಾರೆಯಾಗಿ ಸೇರಿ 275 ಜನರು ಸಾವನ್ನಪ್ಪುತ್ತಾರೆ. ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದಂತ ಈ ಒಂದು ಏರ್ ಇಂಡಿಯಾ ವಿಮಾನ ದುರಂತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಎಐಬಿ ಈಗ ಪ್ರಾಥಮಿಕ ವರದಿಯನ್ನು ಬಹಿರಂಗಗೊಳಿಸಿದೆ.
ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ 15 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಈ ಧ್ವನಿ ರೆಕಾರ್ಡರ್ ಡಾಟಾವನ್ನ ಉಲ್ಲೇಖಿಸಿರುವಂಥದ್ದು. ಇದರಲ್ಲಿ ವಿಮಾನವು ವಾಯು ಪ್ರದೇಶಕ್ಕೆ ತಲುಪಿದ ಕೆಲವೇ ಸೆಕೆಂಡುಗಳಲ್ಲಿ ಡ್ಯುಯಲ್ ಇಂಜಿನ್ 2 ಇಂಜಿನ್ಗಳು ಕೂಡ ಸ್ಥಗಿತ ಆಗಿದೆ. ಈ ಅಪಘಾತಕ್ಕೆ ಈ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಪಘಾತಕ್ಕೆ ಕೆಲ ಸೆಕೆಂಡ್ಗಳಿಗೂ ಮುನ್ನ ನಾನು ಮೊದಲೇ ಹೇಳಿದ ರೀತಿ ನಡೆದಂತಹ ಒಂದು ಸಂಭಾಷಣೆ ಒಂದು ಭಾಗದಲ್ಲಿ ಇದೆ. ಜೊತೆಗೆ ವಿಮಾನ 8 ಡಿಗ್ರಿ ಮೇಲಕ್ಕೆ ಹೋಗಿದಂತಹ ಸ್ಥಿತಿಯಲ್ಲಿತ್ತು. ಆದರೆ ಇಂಜಿನ್ಗಳು ಆಫ್ ಆಗಿದ್ವು. ಇದರಿಂದ ವಿಮಾನ ಏರೋದಕ್ಕೆ ಸಾಧ್ಯ ಆಗಿಲ್ಲ. ಇಂಜಿನ್ ಆಫ್ ಆಗಿದ್ರಿಂದ, ಇಂಧನ ಸ್ಥಗಿತ ಆಗಿದ್ರಿಂದ ಮೇಲೇರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಟೇಕ್ ಆಫ್ ಆದ 3 ಸೆಕೆಂಡ್ಗಳ ನಂತರ 2 ಇಂಜಿನ್ ಏನು ಆ ಫ್ಯೂಯಲ್ ಇತ್ತಲ್ಲ ಕಂಟ್ರೋಲ್ ಸ್ವಿಚ್ ಆಗಿಬಿಟ್ಟಿದೆ. ಸೊ ರನ್ನಿಂದ ಟೇಕ್ ಆಗಬೇಕಾಗಿತ್ತು, ಆದರೆ ರನ್ ಕಟ್ ಆಫ್ ಆಗಿ ಬದಲಾಗಿದ್ವು. ಇದರಿಂದ ಇದ್ದಕ್ಕಿದ್ದಾಗೆ ವಿಮಾನ ಕೆಳಭಾಗಕ್ಕೆ ಭೂಮಿಯ ಸ್ಪರ್ಶಕ್ಕೆ ಬಂದಿದೆ. ಅದ್ರ ಜೊತೆಗೆ ಪೈಲಟ್ ಸಂಭಾಷಣೆ ಬಹಳ ಕುತೂಹಲ. ನೀವು ಏಕೆ ಕಟ್ ಆಫ್ ಮಾಡಿದ್ರಿ ಅಂತ ಕೇಳೋದು. ಅದಕ್ಕೆ ಇನ್ನೊಬ್ಬ ಪೈಲಟ್ ನಾನು ಮಾಡಿಲ್ಲ ಅಂತ ಉತ್ತರಿಸ್ತಾರೆ. ಇದರಿಂದ ತಾಂತ್ರಿಕ ದೋಷ ಅಥವಾ ಆಕಸ್ಮಿಕವಾಗಿ ಸ್ವಿಚ್ ಆಫ್ ಆಗಿರಬಹುದು ಅಂತ ಶಂಕಿಸಲಾಗಿದೆ. ವೈ ಡಿಡ್ ಯು ಕಟ್ ಆಫ್ ಮತ್ತು ಐ ಡಿಡ್ ನಾಟ್ ಡೂ ಸೋ ಎನ್ನುವಂಥ ಮಾತುಗಳು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಫ್ಲೈಟ್ ಡೇಟಾ ರೆಕಾರ್ಡರ್ ಪ್ರಕಾರ ಇಂಜಿನ್ 1 ಸ್ವಯಂ ಚಾಲಿತವಾಗಿ ಮರು ಪ್ರಾರಂಭಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ. ಅದು ಯಶಸ್ವಿಯಾಗಿದೆ. ಆದರೆ ಇಂಜಿನ್ 2 ಮರು ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಈ ಕಾರಣಕ್ಕಾಗಿ ರಾಮ್ ಏರ್ ಟರ್ಬನ್ ಅನ್ನ ತುರ್ತು ವಿದ್ಯುತ್ ಮೂಲವಾಗಿ ಬಳಸಲಾಗಿತ್ತು. ಇದು ಟೇಕ್ ಆಫ್ ಆದ ತಕ್ಷಣವೇ ಕಾರ್ಯನಿರ್ವಹಿಸುವುದಕ್ಕೆ ಪ್ರಾರಂಭ ಮಾಡಿತ್ತು. ಇದರಿಂದ ಅಗತ್ಯ ಸಿಸ್ಟಮ್ಗಳಿಗೆ ವಿದ್ಯುತ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಅಂತ ವರದಿಯಲ್ಲಿ ಹೇಳಲಾಗಿದೆ. ಇರಾಟ್ ಅಂದ್ರೆ ವಿಮಾನದಲ್ಲಿ ಎಲೆಕ್ಟ್ರಿಕಲ್ ವ್ಯವಸ್ಥೆ ಕೈಕೊಟ್ಟಂತಹ ಸಂದರ್ಭದಲ್ಲಿ ಉಪಯೋಗ ಮಾಡುವಂತ ಒಂದು ಸಾಧನ RAT. ಸೊ ಹಾಗಾಗಿ ಈ ಮೇಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಕೊನೆಯ ಸಂದೇಶವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಂತೂ ಇಂತೂ ಫೈನಲಿ ಈ ವರದಿ ಬಹಿರಂಗ ಆಗಿರುವಂಥದ್ದು ಈಗ. ಸೊ ಪ್ರಮುಖವಾಗಿ ಇನ್ನೊಂದು ಕಡೆ ಕಳೆದ ಜುಲೈ 12ರಂದು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ನಡೆದಂತಹ ದುರಂತದಲ್ಲಿ ಮಡಿದವರನ್ನ ನಾವು ಯಾವಾಗಲೂ ಕೂಡ ಈಗಲೂ ನೆನೆಸ್ಕೊಳ್ತಾ ಇರ್ತೀವಿ. ನಮ್ಮ ಗುಜರಾತ್ನ ಮಾಜಿ CM ಅವರು ಕೂಡ ಅದರಲ್ಲಿ ಇದ್ರು. ಸೊ ಹಾಗಾಗಿ ಈ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕೊನೆಗೂ ಕಾರಣ ಪತ್ತೆಯಾಗಿದೆ. ಆಘಾತಕಾರಿ ಅಂಶಗಳು ಹೊರಬಂದಿರುವಂಥದ್ದು. 275 ಜನರನ್ನ ಬಲಿ ಪಡೆದಿದ್ದಂಥ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಅಂತೂ ಇಂತೂ ಪತನದ ಕಾರಣ ಬಹಿರಂಗ ಆಗಿದೆ.